ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಶರಣರಲ್ಲೇ ಶರಣ ನಿಜ ಶರಣ ಎಂದು ನಾಮವಾಕ್ಯ ಪಡೆದ ನಿಜ ಶರಣ ಅಂಬಿಗರ ಚೌಡಯ್ಯ ಅವರ ಜಯಂತಿಯ ದಿನದಂದು ರಾಜ್ಯ ಸರ್ಕಾರದಿಂದ ಎಲ್ಲಾ ದಿನ ಪತ್ರಿಕೆಯಲ್ಲಿ ಅಂಬಿಗರ ಚೌಡಯ್ಯ ಅವರ ಜಯಂತಿಯ ಜಾಹೀರಾತು ಮುಖಪುಟದಲ್ಲಿ ಪ್ರಕಟವಾಗಬೇಕು ಅಂತ ಕರ್ನಾಟಕ ಪ್ರಾದೇಶಿಕ ಕೂಲಿ ಸಮಾಜ ಮತ್ತು ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ದಾಳ್ ಅವರು ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದಾರೆ. ಜನವರಿ 21ರಂದು ಸರ್ಕಾರದಿಂದ ಆಚರಿಸಲಾಗುವ ನಿಜ ಶರಣ ಅಂಬಿಗರ ಚೌಡಯ್ಯನವರ ಜಯಂತಿ ನಿಮಿತ್ತವಾಗಿ ತಾಲೂಕಿನ ಗಣಪುರ ಗ್ರಾಮದಲ್ಲಿ ವಿಶೇಷ ಅಭಿಯಾನಕ್ಕೆ ಚೌಡಯ್ಯನವರ ಮೂರ್ತಿಗೆ ವಿಶೇಷ ಪೂಜೆ ಸಲ್ಲಿಸಿ ಅವರು ಮಾತನಾಡಿದರು. ಸರ್ಕಾರ ನಮ್ಮ ಸಮುದಾಯಕ್ಕೆ ಮರತಾಯಿ ಧೋರಣೆ ಮಾಡ್ತಾ ಇದೆ. ಯಾಕಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಬಹಳಷ್ಟು ಜನರಿಗೆ ಚೌಡಯ್ಯನವರ ವಿಚಾರ, ಅವರು ಮಾಡಿದ ಸಮಾಜದ ಪರಿವರ್ತನೆ ವಿಷಯಗಳು ತಿಳಿಯಬೇಕು ಅಂತ ಸರ್ಕಾರ ಅವರ ಜಯಂತಿ ದಿನದಂದು ಜಾಹೀರಾತು ಜೊತೆಗೆ ಅವರು ಮಾಡಿದ ವಚನ ವಾಕ್ಯಗಳು ಪ್ರಕಟವಾಗಬೇಕು ಅಂತ ಆಗ್ರಹಿಸಿದ್ರು. ನಿಜ ಶರಣ ಅಂಬಿಗರ ಚೌಡಯ್ಯನವರ ವಚನಗಳು ಬದುಕಿಗೆ ದಾರಿದೀಪವಾಗಿದ್ದು, ಮಹಾತ್ಮರ ತತ್ವಾದರ್ಶವನ್ನ ಪ್ರತಿಯೊಬ್ಬರು ಕೂಡ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸನ್ಮಾರ್ಗದತ್ತ ಸಾಗಬೇಕು ಎಂದಿದ್ದಾರೆ. ಪ್ರತಿ ವರ್ಷ ಜನವರಿ 21ರಂದು ಸರ್ಕಾರದಿಂದ ಆಚರಿಸಲಾಗುವ ನಿಜ ಶರಣ ಅಂಬಿಗರ ಚೌಡಯ್ಯ ಅವರ ಜಯಂತಿ ದಿನದಂದು ಸರ್ಕಾರ ಅಂಬಿಗರ ಚೌಡಯ್ಯನವರ ವಚನ ಕಾರ್ಯವನ್ನ ಸಮಾಜದಲ್ಲಿ ನೆಲೆಯೂರಿದ್ದ ಮೌಢ್ಯ ಕಂದಾಚಾರವನ್ನ ಅಳಿಸಲು ತಮ್ಮ ವಚನಗಳ ಮೂಲಕ ದೊಡ್ಡ ಕ್ರಾಂತಿಯನ್ನೇ ಮಾಡಿದ್ದಾರೆ ಎಂದಿದ್ದಾರೆ. ಇವತ್ತು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಏನದ ನಿಜ ಶರಣ ಅಂಬಿಗರ ಚೌಡಯ್ಯನ ಜಯಂತಿ ರಾಜ್ಯ ಸರ್ಕಾರ ಆಚರಣೆ ಮಾಡ್ಲಕತ್ತದ. ನಮಗೆ ಸಂತೋಷ. ಇದು ವಿಠ್ಠಲ್ ಹೇರೋರವರ ಹೋರಾಟಕ್ಕೆ ಸಿಕ್ಕಂಥ ಫಲ. ಮತ್ತು ಅಂಬಿಗರ ಚೌಡಯ್ಯನ ಅಭಿವೃದ್ಧಿ ನಿಗಮ ಆಯಿತು ಮತ್ತು ಅಂಬಿಗರ ಚೌಡಯ್ಯನ ಪೀಠ ಆಯಿತು. ನಮ್ಮ ಸಮುದಾಯ ಪರಿಶಿಷ್ಟ ಪಂಗಡಕ್ಕೆ ಸೇರ್ಬೇಕಂತ ಸಾಬರದ ಹೋರಾಟ ಇತ್ತು. ಅವ್ರ ಕನಸು ನನಸಾಗಲಿಲ್ಲ. ಹಂಗಾಗಿ ನಾವೇನದಂದ್ರೆ ಇವಾಗ ಜಯಂತಿ ಎಲ್ಲ ಜಯಂತಿ ಮಾಡೋ ಹೊತ್ತಿಗೆ ರಾಜ್ಯ ಸರ್ಕಾರ ಆ ಜಯಂತ್ಯೋತ್ಸವದಂದು ಎಲ್ಲ ಶರಣರದು ಹೋರಾಟಗಾರದು ಪೇಪರ್ದಲ್ಲಿ ಮುಖಪುಟಕ್ಕೆ ಅವರು ಜಾಹೀರಾತು ಕೊಡ್ತಾರೆ. ಜಾಹೀರಾತು ಅಂದರೆ ದುಡ್ಡು ಕಟ್ತಾರೆ. ಆದರೆ ರಾಜ್ಯ ಸರ್ಕಾರ ನಮ್ಮ ಚೌಡಯ್ಯನ ಜಯಂತಿ ದಿವಸ ಅದು ಜಾಹೀರಾತು ಕೊಡೋದೇ ಇವತ್ತು ನಿರ್ಲಕ್ಷ್ಯ ವಹಿಸಿರ್ತಕ್ಕಂಥದ್ದು ದುರದೃಷ್ಟಕರ. ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಎಲ್ಲ ಸಚಿವರುಗಳಲ್ಲಿ ನಂದೊಂದು ಮನವಿ ಮತ್ತು ಆಗ್ರಹ ಕೂಡ ಅದ. ಶರಣರಲ್ಲೇ ಶರಣ ನಿಜ ಶರಣ ಅನಿಸ್ಕೊಂಡಿರಂತ ಅಂಬಿಗರ ಚೌಡಯ್ಯನವರಿಗೆ ನೀವು ಅನ್ಯಾಯ ಮಾಡ್ತಿದ್ರಿ. ಸಾಮಾಜಿಕ ನ್ಯಾಯ ಕೊಡುವಲ್ಲಿ ನೀವು ಹಿಂದುಳಿದ ವರ್ಗದ ಮುಖ್ಯಮಂತ್ರಿಗಳಾಕೇಸಿ ಎಲ್ಲ ಜಯಂತಿ, ಅಂಬೇಡ್ಕರ್ ಜಯಂತಿ, ಕನಕ ಜಯಂತಿ, ವಾಲ್ಮೀಕಿ ಜಯಂತಿ, ಆ ಜಯಂತಿಗಳವ. ಆ ಜಯಂತಿ ದಿವಸ ಆ ಜಯಂತಿ ಶರಣರ ಜಯಂತಿನ ಎಲ್ಲ ಪತ್ರಿಕೆದಲ್ಲಿ ಮುಖಪುಟಕ್ಕೆ ಏನದ ಜಾಹೀರಾತು ಕೊಡ್ತಾರೆ. ಇಂಥ ದಿವಸ ಕಾರ್ಯಕ್ರಮ ಅದ, ಇಂಥಲ್ಲಿ ಆದಂತೇಳಿ ಜಾಹೀರಾತು ಅಂದ್ರೆ ಇಡೀ ಕರ್ನಾಟಕ ಎಲ್ಲ ಕಡೆಗೆ ಹೋಗ್ತದ. ಅಂಬಿಗರ ಚೌಡಯ್ಯಂದು ಯಾಕೆ ಕೊಡಲ್ಲ ಅಂತಕ್ಕಂಥದ್ದು ನನ್ನ ಸರ್ಕಾರಕ್ಕೆ, ನನಗೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ಎಲ್ಲ ಶಾಸಕರಿಗೆ ನನ್ನೊಂದು ಪ್ರಶ್ನೆ ಅದ. ಮುಂದೆ ಬರ್ತಕ್ಕಂಥ ಜನವರಿ 21ರಂದು ತಕ್ಷಣ ಅದನ್ನು ಆದೇಶ ಹೊರಡಿಸಿ ಪ್ರತಿ ವರ್ಷ ಜಾಹೀರಾತು ಎಲ್ಲ ಪತ್ರಿಕೆಯಲ್ಲಿ ಮುಖಪುಟದಲ್ಲಿ ಅಂಬಿಗರ ಚೌಡಯ್ಯನ ಫೋಟೋ ಜೊತೆಗೆ ಸರ್ಕಾರದ ಆದೇಶ ಏನದಂದ್ರೆ ಅವರ ಆದೇಶದಾಗ 69 ಲಕ್ಷ ರೂಪಾಯಿ ಖರ್ಚಾಗ್ತದೆ. ಅದರಲ್ಲಿ ಏನಂತ ಜಾಹೀರಾತು ಯಾಕೆ ಕೊಡವಲ್ರಿ ಅಂತಕ್ಕಂಥದ್ದು ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ತಕ್ಷಣ ಇದು ಅಭಿಯಾನ ಕಾರ್ಯಕ್ರಮ 40 ದಿವಸ ಪ್ರತಿ ವರ್ಷದ ಈ ವರ್ಷ ನಾನು ಯಾದಗಿರಿ ಜಿಲ್ಲೆ ಅಲ್ಲೆಲ್ಲ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ತಾಲೂಕಾ, ಹೋಬಳಿ ಎಲ್ಲ ಕಡೆ ತಿರುಗಾಡ್ತೀನಿ. ಇವತ್ತು ನಿನ್ನೆ ಏನಾದ ಮೊನ್ನೆ. ಈ ಸಂದರ್ಭದಲ್ಲಿ ಮಲ್ಲಪ್ಪ, ತಾಯಪ್ಪ, ನೀಲಕಂಠಯ್ಯ ಸ್ವಾಮಿ ಸೇರಿ ಮತ್ತಿತರರು ಹಾಜರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.